ಮನಸ್ಸಿನಂತೆ ಮಹಾದೇವ, ಮನಸ್ಸಿದ್ದಲ್ಲಿ ಮಾರ್ಗಗಳೊಂದು ಈ ಪ್ರಪಂಚದಲ್ಲಿ ಹೊರಗಿನ ವ್ಯಾವಹಾರಿಕ ಸ್ಥಳಕ್ಕೆ ನಾವು ಇದನ್ನು ತೆಗೆದುಕೊಂಡು ಹೋದಾಗ ನಮಗೆ ಆಗುವಂಥದ್ದು ಏನಂತಂದರೆ, ಬಹಳ ಸಂದರ್ಭಗಳಲ್ಲಿ ಕತ್ತಲು ಕವಿದಂಥ ಅನುಭವಗಳು ಜೀವನದಲ್ಲಿ ಆಗ್ತವೆ. ಹಣದ ಕೊರತೆಯು, ಉದ್ಯೋಗದ ಕೊರತೆಯು, ಇವತ್ತಿನ ಎಲ್ಲ ಯುವಜನಾಂಗದಲ್ಲಿ ನಾವು ಕಾಣ್ತಾ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಇವೆಲ್ಲ ಕಾಣ್ತಾ ಇದ್ದೇವೆ. ಅವರ ಎದುರಿಗೆ ಭವಿಷ್ಯ ಕತ್ತಲಮಯವಾಗಿದ್ದಂತೆ ಕಾಣ್ತಾ ಇದೆ. ಆದರೆ ಅದನ್ನು ತೋರಿಕೊಂಡು ಹೋಗಬಲ್ಲಂಥ ಸಾಮರ್ಥ್ಯ ಅವರೊಳಗಿದೆ. ಅದಕ್ಕೆ ಆಗಬೇಕಾದ್ದೇನೆಂದರೆ ಅವರಲ್ಲಿ ಶ್ರದ್ಧೆಯ ಪ್ರತಿಷ್ಠಾಪನೆ ಮತ್ತು ಸಂಶಯವನ್ನು ಇಲ್ಲವಾಗಿಸುವಿಕೆ. ಸಂಶಯ ಏನಂತಂದರೆ, ಅವನ ಮೇಲೇ ಸಂಶಯ. ಪ್ರತಿಯೊಬ್ಬರಿಗೂ ಏನು ಬರ್ತಾ ಇದೆ ಅಂತಂದರೆ, ಅವರವರ ಮೇಲೇ ಅವರಿಗೆ ಸಂಶಯ ಬರ್ತಾ ಇದೆ. ತಮ್ಮ ಮೇಲೆ ಸಂಶಯ ಬಂದಂಥದ್ದನ್ನೇ ಅವರು ಬೇರೆಯವರ ಮೇಲೂ ಕೂಡ ಆ ಸಂಶಯವನ್ನೇ ತಾಳ್ತಾರೆ. ಅವನು ಬೇರೆಯವನು ಎಷ್ಟೇ ಒಳ್ಳೆಯ ಭಾವನೆಗಳನ್ನು ಇವರಿಗೆ ಹೇಳಿದರೂ ಕೂಡ ಅವನು ಆ ಭಾವನೆಗಳನ್ನು ಸ್ವೀಕರಿಸಲಾರದಂಥ ಸ್ಥಿತಿಯಲ್ಲಿದ್ದಾನೆ. ಯಾಕೆಂತಂದರೆ ಸಂಶಯ ಅವನಿಗೆ ಅಷ್ಟೊಂದು ದೃಢವಾಗಿಬಿಟ್ಟಿದೆ. ದೃಢವಾದಂಥ ಸಂಶಯ ದುರ್ಬಲವಾಗಬೇಕು. ಅವನಲ್ಲಿ ಒಳಗಡೆಗೆ ಶ್ರದ್ಧೆ ಪ್ರತಿಷ್ಠಾಪನೆ ಆಗಬೇಕು. ತನಗೆ ಬಹಳ ಜನ ಇವತ್ತು ಹೇಳುವಂಥ ಒಂದು ಸಮಸ್ಯೆ ಏನಂತಂದರೆ, ಮನಸ್ಸಿಗೆ ಶಾಂತಿ ಇಲ್ಲ. ಯಾಕೆ ಶಾಂತಿ ಇಲ್ಲ ಅಂತಂದರೆ, ತನಗೆ ಶಾಂತಿ ಏಕಿಲ್ಲ ಅನ್ನುವಂಥ ನಿಜವಾದ ಕಾರಣವನ್ನು ತಿಳಿದುಕೊಳ್ಳದೆ ಹೋಗುವುದರಿಂದ. ನನ್ನ ಈ ಅಶಾಂತಿಗೆ ಕಾರಣ ಏನು? ಯಾರೋ ಹತ್ತಿರ ಹೋಗಿ ಹೇಳಿದ ಅಂತ ತಿಳ್ಕೊಳ್ಳಿ. ಅವ್ರು ಹೇಳ್ತಾರೆ, ನಿನ್ನ ಮನಸ್ಸು ಹೀಗಾಗಿದೆ, ಅದಕ್ಕೆ ನಿನ್ನ ಮನಸ್ಸಿನಲ್ಲಿ ಇದೆಲ್ಲ ಭಾವನೆಗಳು, ದ್ವೇಷ ಭಾವನೆ, ಬೇರೆಯವ್ರ ಬಗ್ಗೆ ಅವಿಶ್ವಾಸ ಭಾವನೆ, ನಿನ್ನ ಬಗ್ಗೆ ಸಂಶಯ, ಬೇರೆಯವ್ರ ಬಗ್ಗೆ ಸಂಶಯ, ಇದೆಲ್ಲ ಇದ್ದಿದ್ದರಿಂದ ನಿನಗೆ ಅಶಾಂತಿ ಇದೆ ಅಂತ ಅವ್ರು ಏನಾದರೂ ಹೇಳಿದರೆ, ಅವನದನ್ನು ವಾದ ಮಾಡಿ ಅದನ್ನು ತಳ್ಳಿ ಹಾಕೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವನಿಗೆ ಇನ್ನೂ ಜಾಸ್ತಿ ಕನ್ವಿನ್ಸ್ ಮಾಡಿದರೂ ಕೂಡ ಅವನು ಕನ್ವಿನ್ಸ್ ಆಗಲಾರ. ಯಾಕೆ ಅಂತಂದರೆ ಅವನಿಗೆ ಅನಿಸ್ತಾ ಇದೆ, ನಾನು ಬೇರೆ ವ್ಯಕ್ತಿ, ನನ್ನ ಸಮಸ್ಯೆ ಅವರಿಗೆ ಅಂತ ಗೊತ್ತಿಲ್ಲ, ನಾನು ಇರೋದು ಬೇರೆ ರೀತಿಯಲ್ಲಿ, ಅವ್ರು ಹೇಳ್ತಾ ಇರೋದು ಬೇರೆ ರೀತಿಯಲ್ಲಿ. ಹೀಗೆಲ್ಲ ತನ್ನ ವಾದವನ್ನೇ ಮುಂದಿಟ್ಟು ತಾನು ನಂಬಿದಂಥ ಆ ಸಂಶಯವನ್ನೇ ಮತ್ತೆ ದೃಢವಾಗಿ ಮಾಡಿಕೊಳ್ತಾ ಇದ್ದಾರೆ. ಇದು ಕಾರಣದಿಂದ ಅವನಿಗೆ ಮನಸ್ಸಿಗೆ ಶಾಂತಿ ಸಿಗದಾಗಿದೆ. ಅದಕ್ಕೆ ಈ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತಂದರೆ ನಾವು ಅದನ್ನು ನಿಗ್ರಹಿಸಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಯಾವ ರೀತಿ ನಿಗ್ರಹಿಸುವುದಂತಂದರೆ, ಆಸೆಗಳಿಗೆ ಈಲ್ಡಾಗದಂತೆ, ಆದರೆ ನಮಗೊಂದು ಜೀವನಕ್ಕೆ ಗುರಿ ಇರುವಂತೆ, ಆ ಗುರಿಯೆಡೆಗೆ ನಾವು ಹಗಲು ರಾತ್ರಿ ಕನಸು ಕಾಣುವಂತೆ, ಆ ಹಗಲು ರಾತ್ರಿ ಆ ಒಂದೇ ಗುರಿಯೆಡೆಗೆ ನಾವು ಹೋಗುವುದಕ್ಕೆ ಮನಸ್ಸನ್ನು ತಯಾರು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಯಶಸ್ವಿಯಾಗ್ತೇವೆ. ಇಲ್ಲ ಅಂತಂದರೆ 108 ಚಿಂತನೆಗಳನ್ನು ಓದಿ, 108 ವಿಚಾರಗಳನ್ನು ಕೇಳಿ, ನಮ್ಮ ಜೀವನಕ್ಕೆ ಒಂದು ಗೊತ್ತು ಗುರಿಗಳಿಲ್ಲದೆ ಹಿಂದೆ ಆಗಿರುವಂಥ ಭೂತಕಾಲದಲ್ಲಿ ನಡೆದು ಹೋದಂಥ ಏನೇನೋ ಘಟನೆಗಳನ್ನು ನಾವು ನೆನಪಿಸ್ಕೊಳ್ತಾ, DVG ಅವರು ಹೇಳಿದ ಹಾಗೆ ಕಪಿ ತನ್ನ ಹಿಂದೆ ಆದ ಗಾಯಗಳನ್ನು ಮತ್ತೆ ನೆನೆದು ಅದನ್ನೇ ಕೆರ್ಕೊಂಡು ಮತ್ತೆ ಅದನ್ನು ಉಲ್ಬಣಗೊಳಿಸಿಕೊಳ್ಳುತ್ತಾ ಇರ್ತದೋ, ಹಾಗೆ ಮನುಷ್ಯನು ಕೂಡ ಹಳೆಯ ನೆನಪುಗಳನ್ನೇ, ಹಳೆಯ ನೋವುಗಳನ್ನೇ ಮತ್ತೆ ಕೆಣಕಿ ಅದನ್ನೇ ನೆನಪಿಸಿಕೊಂಡು ಅವನು ತನ್ನ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇರ್ತಾನೆ. ಹಾಗಾದರೆ ಈಗ ಮನಸ್ಸಿಗೆ ಶಕ್ತಿಯನ್ನು ತುಂಬುವಂಥ ಒಂದು ಕ್ರಿಯಾ ಯೋಜನೆ, ಅಂದರೆ ಮನಸ್ಸಿಗೆ ಸರಿಯಾದ ರೀತಿಯ ಒಂದು ಪ್ಲ್ಯಾನನ್ನು ನಾವು ಕೊಡೋದಾದರೆ ಅದನ್ನು ಎಲ್ಲಿಂದ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಏನು ಅಂತಂದರೆ, ನಮ್ಮ ಶಾಸ್ತ್ರಗಳಲ್ಲೆಲ್ಲ ಹೇಳಿರುವಂತೆ ಆ ಮನಸ್ಸನ್ನು ಒಂದೆಡೆಗೆ ಹರಿಸುವುದಕ್ಕೆ ಪ್ರಯತ್ನ ಮಾಡಬೇಕು.